ಇಮ್ಮಡಿ ಪುಲಕೇಶಿ ಮಹಾರಾಜರಿಗೆ ಜಯವಾಗಲಿ. ಚಾಲುಕ್ಯ ಪರಮೇಶ್ವರ ಇಮ್ಮಡಿ ಪುಲಕೇಶಿ ಮಹಾರಾಜರಿಗೆ, ದಕ್ಷಿಣಾಪತೇಶ್ವರ ಇಮ್ಮಡಿ ಪುಲಕೇಶಿ ಮಹಾರಾಜರಿಗೆ, ಚಾಲುಕ್ಯ ಪರಮೇಶ್ವರ ಇಮ್ಮಡಿ ಪುಲಕೇಶಿ ಮಹಾರಾಜರಿಗೆ, ಎಸ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಗೆ, ಎಸ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಗೆ ನೌಕಾಪಡೆ ಪಿತಾಮಹ ಇಮ್ಮಡಿ ಪುಲಕೇಶಿ ಅವರಿಗೆ ಜಯವಾಗಲಿ. ನೌಕಾಪಡೆ ಪಿತಾಮಹ ಇಮ್ಮಡಿ ಪುಲಕೇಶಿ ಅವರಿಗೆ ಜಯವಾಗಲಿ. ಆಗಲೇಬೇಕು ಆಗಲೇಬೇಕು. ಇಮ್ಮಡಿ ಪುಲಕೇಶಿ ಮಹಾರಾಜರ ಪುತ್ಥಳಿ ನಿರ್ಮಾಣ ಆಗಲೇಬೇಕು ಆಗಲೇಬೇಕು. ಇಮ್ಮಡಿ ಪುಲಕೇಶಿ ಮಹಾರಾಜರ ಪುತ್ಥಳಿ ನಿರ್ಮಾಣ ಆಗಲೇಬೇಕು ಆಗಲೇಬೇಕು. ಇಮ್ಮಡಿ ಪುಲಕೇಶಿ ಮಹಾರಾಜರ ಪುತ್ಥಳಿ ನಿರ್ಮಾಣ ಆಗಲೇಬೇಕು ಆಗಲೇಬೇಕು. ಬಾಗಲಕೋಟೆ ರೈಲು ನಿಲ್ದಾಣಕ್ಕೆ ಇಮ್ಮಡಿ ಪುಲಕೇಶಿ ಮಹಾರಾಜರ ಹೆಸರನ್ನು ಇಡಲೇಬೇಕು ಇಡಲೇಬೇಕು. ಬಾಗಲಕೋಟೆ ರೈಲು ನಿಲ್ದಾಣಕ್ಕೆ ಇಮ್ಮಡಿ ಪುಲಕೇಶಿ ಮಹಾರಾಜರ ಹೆಸರನ್ನು ಇಡಲೇಬೇಕು ಇಡಲೇಬೇಕು. ಇಮ್ಮಡಿ ಪುಲಕೇಶಿ ಮಹಾರಾಜರನ್ನು ಭಾರತದ ನೌಕಾದಳದ ಪಿತಾಮಹ ಎಂದು ಘೋಷಿಸಲೇಬೇಕು ಘೋಷಿಸಲೇಬೇಕು. ಇಮ್ಮಡಿ ಪುಲಕೇಶಿ ಮಹಾರಾಜರನ್ನು ಭಾರತದ ನೌಕಾದಳದ ಪಿತಾಮಹ ಎಂದು ಮಾಡಲೇಬೇಕು ಮಾಡಲೇಬೇಕು. ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಸನ್ಮಾನ್ಯ ಶ್ರೀ ಎಸ್ ಶಿವರಾಮೇಗೌಡರಿಗೆ ಬೇಕೇ ಬೇಕು, ಬೇಕೇ ಬೇಕು. ಏನು ಇಡೀ ಭಾರತವನ್ನೇ ಆಳಿದಂತಹ ಚಾಲುಕ್ಯ ಪರಮೇಶ್ವರ ಇಮ್ಮಡಿ ಪುಲಕೇಶಿ ಮಹಾರಾಜರ ಜಯಂತಿ ಅಂಗವಾಗಿ ಡಿಸೆಂಬರ್ 4, 2025 ಎಂದು ನಾವು ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದ್ದು. ಯಾಕೆ ಅಂತಂದ್ರೆ ಬಾದಾಮಿಯಲ್ಲಿ ಈಗಾಗಲೇ ತಯಾರಾಗಿರುವಂತಹ ಇಮ್ಮಡಿ ಪುಲಕೇಶಿ ಮಹಾರಾಜರ ಮೂರ್ತಿಯನ್ನ ಅಲ್ಲಿರುವ ಕಾನೂನು ತೊಡಕುಗಳನ್ನು ಸರಿಪಡಿಸಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ವೃತ್ತವನ್ನ ಘೋಷಣೆ ಮಾಡಬೇಕು. ಜೊತೆಗೆ ಬಾಗಲಕೋಟೆ ರೈಲು ನಿಲ್ದಾಣಕ್ಕೆ ಇಮ್ಮಡಿ ಪುಲಕೇಶಿ ಮಹಾರಾಜರ ಹೆಸರಿಡಬೇಕು. ಹಾಗೂ ಭಾರತದ ನೌಕಾದಳದ ಪಿತಾಮಹ ಅಂತಂದು ಇಮ್ಮಡಿ ಪುಲಕೇಶಿ ಮಹಾರಾಜರನ್ನು ಘೋಷಣೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂಬರುವ ಚಳಿಗಾಲದ ಅಧಿವೇಶನದಲ್ಲಿ ಸಂಪುಟ ಸಭೆಯಲ್ಲಿ ನಿರ್ಣಯ ಕೈಗೊಂಡು ಆ ಶಿಫಾರಸನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕು ಅಂತ ಒತ್ತಾಯ ಏರಿ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಸರ್ಕಾರ ಎಲ್ಲರಿಗೂ ಜಯಂತಿ ಮಾಡಲಿಕ್ಕೆ ಸರ್ಕಾರ ಕೂಡ ಅನುಕೂಲ ಐತಿ. ವೋಟ್ ಬ್ಯಾಂಕ್ ರಾಜಕಾರಣ ಪುಲಕೇಶಿ ಮಹಾರಾಜರ ಜಯಂತಿಯನ್ನು ಆಚರಣೆ ಮಾಡೋದು, ಇನ್ಮೇಲೆ ಜಯಂತಿ ಆಚರಣೆ ಮಾಡೋ ವಿಚಾರ ಸ್ವಾಭಿಮಾನ ಮತ್ತು ಈಗ ಮುಖ್ಯವಾಗಿ ನೋಡ್ಲಿಕ್ಕೆ ಬಂದಿದ್ದ ಕಾರಣ ಏನು ಅಂತಂದರೆ ಅನೇಕ ಸಾವಿರಾರು ವರ್ಷಗಳಿಂದ ಬಾದಾಮಿ ಚಾಲುಕ್ಯರು ಅನೇಕ ಪ್ರದೇಶಗಳಾಗಿ ಕೆಲಸ ಮಾಡಿದ್ದಾರೆ. ಸಾಕಷ್ಟು ಜನ ಈ ಜಿಲ್ಲೆಯನ್ನು ಐತಿಹಾಸಿಕವಾಗಿ ಮತ್ತು ಅನೇಕ ಸಾಹಿತ್ಯ ಇವೆಲ್ಲಗಳ ಮೂಲಕ ಹೋರಾಟವನ್ನು ಅವರನ್ನು ನಾವೆಲ್ಲರೂ ಮಾಡ್ತಿದ್ದೀವಿ. ಈಗ ಅದನ್ನು ನೆನಪಿಸುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಒಂದು ತಿಂಗಳು ಜಯಂತಿಯನ್ನು ಜಿಲ್ಲಾಡಳಿತದ ನೆನಪಿಸುವಂಥ ಕೆಲಸವನ್ನು ಮಾಡ್ತೀವಿ. ಇದರಲ್ಲಿ 3 ಮುಖ್ಯವಾದ ಬೇಡಿಕೆಗಳಿವೆ. ಒಂದು, ಬಾಗಲಕೋಟೆ ರೈಲು ನಿಲ್ದಾಣ ಇಮ್ಮಡಿ ಪುಲಕೇಶಿ ಮಹಾರಾಜರ ಇನ್ನೊಂದು, ಭಾರತದ ನೌಕಾದಳದ ಪಿತಾಮಹರಂತೆ ಇಮ್ಮಡಿ ಪುಲಕೇಶಿ ಮಹಾರಾಜರನ್ನು ಘೋಷಣೆ ಮಾಡಿ ರಾಜ್ಯ ಸರ್ಕಾರ ಈ ಮುಂಬರುವ ಚಳಿಗಾಲದ ಅಧಿವೇಶನ ಸಂಪುಟ ಸಭೆಯಲ್ಲಿ ನಿರ್ಣಯ ಕೈಗೊಂಡು ಆ ಶಿಫಾರಸನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕು. ಜೊತೆಗೆ ಬಾದಾಮಿಯಲ್ಲಿ ಈಗಾಗಲೇ ತಯಾರಾಗಿರುವಂಥ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕಿರುವಂಥ ಸಣ್ಣ ಪುಟ್ಟ ಕಾನೂನು ತೊಡಕುಗಳನ್ನು ಸರಿಪಡಿಸಿ ಶೀಘ್ರದಲ್ಲಿ ಈ ಚಾಲುಕ್ಯ ಉತ್ಸವದ ಸಂದರ್ಭದಲ್ಲೇ ಪ್ರತಿಷ್ಠಾಪನೆ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು. ಜೊತೆಗೆ ಜಿಲ್ಲೆಯ ಎಲ್ಲ ನಗರಗಳಲ್ಲಿ ಇಮ್ಮಡಿ ಪುಲಕೇಶಿ ಮಹಾರಾಜರ ಪುತ್ಥಳಿಗಳನ್ನು